ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ. ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯು ನಾನು, ಸೇನಾಧಿಪತಿಗಳಲ್ಲಿ ಸ್ಕಂದನು ನಾನು, ಮತ್ತು ಜಲಾಶಯಗಳಲ್ಲಿ ಸಮುದ್ರವೂ ನಾನು. ಪುರೋಹಿತ ಎಂದರೆ ತಲುಪಿಸುವವನು ಎಂಬುದಾಗಿ ಅರ್ಥೈಸಬೇಕು. ವೈದಿಕರು ತಮ್ಮ ಶಿಷ್ಯವರ್ಗದವರು ಕೊಟ್ಟಿದ್ದನ್ನು ಕ್ರಮವತ್ತಾಗಿ ಹೋಮಕುಂಡಕ್ಕೆ ತಲುಪಿಸಿ ಅಗ್ನಿಗೆ ಅರ್ಪಿಸಿ, ಪುರೋಹಿತನಾದರೆ ಸಮರ್ಪಿಸಿದ ಎಲ್ಲವನ್ನೂ ಅಗ್ನಿದೇವತೆಗಳಿಗೆ ತಲುಪಿಸುವ ಮೂಲಕ ಅಗ್ನಿಯು ಪುರೋಹಿತನಾಗುತ್ತಾನೆ. ಬೃಹಸ್ಪತಿ ದೇವತೆಗಳ ಗುರು. ಗುರು ಎಂದರೆ ಜ್ಞಾನ ಕೊಡುವವನು. ಅಂದಾಗ ಗುರುವನ್ನು ಪುರೋಹಿತ ಎಂದರೆ ತಪ್ಪಾಗಲಾರದು. ಗುರುವು ಸಹ ಜ್ಞಾನ ಪಡೆದು ಇನ್ನೊಬ್ಬರಿಗೆ ತಲುಪಿಸುತ್ತಾನೆ ಹೊರತು ಆತ ಜ್ಞಾನದ ಉತ್ಪಾದಕನಲ್ಲ. ಜಗತ್ತಿಗೆ ಗುರುವಾದ ಶ್ರೀಕೃಷ್ಣನಿಂದ ಪಡೆದು ಹಂಚುವುದು ಗುರುವಿನ ಕೆಲಸ. ಅಂದಾಗ ಗುರುವು ಒಬ್ಬ ವಾಹಕ, ಅರ್ಥಾತ್ ತಲುಪಿಸುವವ, ಅಂದರೆ ಪುರೋಹಿತ. ಸ್ಕಂದ ಶಿವ ಹಾಗೂ ಪಾರ್ವತಿಯರ ಮಗ. ಇವನನ್ನು ಕಾರ್ತಿಕೇಯ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಯುದ್ಧ ನಿರ್ವಹಣೆಯ ಹೊಣೆ ಹೊತ್ತ ಸ್ಕಂದ ಅತ್ಯುತ್ತಮ ಸೇನಾನಿ. ಜಲಾಶಯಗಳಲ್ಲಿ ನೀರಿಗೆ ಮೂಲವಾದ ಸಮುದ್ರವೇ ತಾನು ಎನ್ನುವುದರ ಮೂಲಕ ತಾನೇ ಎಲ್ಲದರ ಮೂಲ ಮತ್ತು ಅಂತ್ಯ ಎನ್ನುವುದನ್ನು ಮತ್ತೊಮ್ಮೆ ದೃಢಪಡಿಸಿದ್ದಾನೆ. ಹರಿ ಓಂ ತತ್ಸತ್.